ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆಯಾಗಿ ಇಂದಿಗೆ ಬರೋಬ್ಬರಿ 3 ತಿಂಗಳು. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಕ್ರೂರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ಇಂದಿಗೆ 3 ತಿಂಗಳಾಯಿತು. ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಇಡೀ ಗ್ಯಾಂಗ್ನ ಕ್ರೌರ್ಯದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಹಿನ್ನೆಲೆಯಲ್ಲಿ ಪ್ರಕರಣದ 2ನೇ ಆರೋಪಿ ದರ್ಶನ್ ಜಾಮೀನಿನ ಪ್ರಕ್ರಿಯೆ ಆರಂಭಿಸಲು ಸಜ್ಜಾಗಿದ್ದಾರೆ. ಸದ್ಯ ಬಳ್ಳಾರಿ ಜೈಲಲ್ಲಿ ಇರುವಂತಹ ದರ್ಶನ್ ನಾಳೆ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪತ್ನಿ ಹಾಗೂ ಸಹೋದರನ ಜೊತೆ ಚರ್ಚೆ ನಡೆಸಿ ವಕಾಲತಿಗೆ ದರ್ಶನ್ ಸಹಿಯನ್ನ ಹಾಕಿದ್ದಾರೆ. ದರ್ಶನ್ ರಾಜಾತಿಥ್ಯ ಫೋಟೋ ರಿವೀಲ್ ವಿಚಾರ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಸರ್ಕಾರವೇ ಫೋಟೋ ರಿಲೀಸ್ ಮಾಡಿಸಿದೆ ಅಂತ ಹೇಳಿದ ಜೋಶಿಗೆ ಎಂಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ರು. ಇದೀಗ ಮತ್ತೆ ಪ್ರಹ್ಲಾದ್ ಜೋಶಿ ಎಂಬಿ ಪಾಟೀಲ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅವರಿಗೆ ಬಿಸಿ ಹತ್ತಿರೋದಕ್ಕೆ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಸೇಂಟ್ ಮೇರೀಸ್ ಬೆಸಿಲಿಕಾ ಚರ್ಚ್ನ ವಾರ್ಷಿಕ ಹಬ್ಬ ಹಾಗೂ ರಥೋತ್ಸವ ಇವತ್ತು ನಡೀತಾ ಇದೆ. ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಹಲವು ರಸ್ತೆಗಳು ಬಂದ್ ಆಗಲಿವೆ. ಬದಲಿ ಮಾರ್ಗಗಳಲ್ಲಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಶಿವಾಜಿನಗರ ಬಸ್ ನಿಲ್ದಾಣದ ಬಲಭಾಗದ ರಸ್ತೆಯಿಂದ ರಜಲ್ ಮಾರ್ಕೆಟ್ವರೆಗೆ, ಬ್ರಾಡ್ವೇ ರಸ್ತೆಯಿಂದ ರಜಲ್ ಮಾರ್ಕೆಟ್ವರೆಗೆ, ಧರ್ಮರಾಜ ದೇವಸ್ಥಾನ ಬೀದಿಯಿಂದ ಬಿವಿಆರ್ ಜಂಕ್ಷನ್, ಬಾಳೆಕುಂದ್ರಿ ವೃತ್ತದಿಂದ ಶಿವಾಜಿನಗರ ಬಸ್ ನಿಲ್ದಾಣದವರೆಗಿನ ರಸ್ತೆ ಬಂದ್ ಆಗಲಿದೆ. ವಿದ್ಯುತ್ ಬಿಲ್ ಪಾವತಿಗೆ 15 ದಿನ ಗಡುವು ನೀಡಿರುವಂತಹ ಬೆಸ್ಕಾಂ ಭಾನುವಾರವೂ ಬಿಲ್ ಪಾವತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಬೆಂಗಳೂರು ನಗರದ ಎಲ್ಲಾ ಬೆಸ್ಕಾಂ ಉಪ ವಿಭಾಗಗಳು ಇವತ್ತು ಕಾರ್ಯನಿರ್ವಹಿಸಲಿದ್ದು ಗ್ರಾಹಕರು ತೆರಳಿ ವಿದ್ಯುತ್ ಬಿಲ್ ಅನ್ನು ಪಾವತಿ ಮಾಡುವಂತೆ ಬೆಸ್ಕಾಂ ಮನವಿಯನ್ನ ಮಾಡಿಕೊಂಡಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಇವತ್ತು ತುಮಕೂರು ನಗರದಲ್ಲಿ ಸಾರ್ವಜನಿಕರೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ. ತುಮಕೂರು ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವಂತಹ ತಮ್ಮ ಕಚೇರಿಯಲ್ಲಿ ಸಭೆ ನಡೆಸಲಿದ್ದಾರೆ. ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡಲಿದ್ದು ಬೆಳಗ್ಗೆ 11 ಗಂಟೆಗೆ ಆರಂಭವಾಗಿ ಸಂಜೆ 4ವರೆಗೆ ಮುಗಿಯಲಿದೆ. ಕರ್ನಾಟಕ ಗಡಿಭಾಗವಾದ ತಮಿಳುನಾಡಿನ ಡೆಂಕಣಿಕೋಟದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಅದ್ದೂರಿಯಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಕಲ್ಕಿ ಸಿನಿಮಾದ ಮಾದರಿಯಲ್ಲೇ ಸೆಟ್ ನಿರ್ಮಾಣ ಮಾಡಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಶ್ರೀ ರಾಜ ಮಾರ್ತಾಂಡ ಗಣಪತಿ ಭಕ್ತ ಮಂಡಳಿ ಸದಸ್ಯರು ನಿರ್ಮಿಸಿರುವಂತಹ ಸೆಟ್ಗೆ ಪ್ರಶಂಸೆ ವ್ಯಕ್ತವಾಗಿದೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಚತುರ್ಥಿ ಅದ್ದೂರಿಯಾಗಿ ನಡೀತಾ ಇದೆ. ವಾರಣಾಸಿಯ ಗಂಗಾ ಆರತಿಯಂತೆ ಈದ್ಗಾ ಮೈದಾನದ ಗಣೇಶನಿಗೆ ಆರತಿಯನ್ನ ಮಾಡಲಾಗಿದೆ. ಸುತ್ತ ಪಂಚನ ಹಿಡಿದು ಈದ್ಗಾ ಮೈದಾನದ ಗಣೇಶನಿಗೆ ಆರತಿಯನ್ನ ಮಾಡಿದ್ದು ಮಹಾಕಾಳೇಶ್ವರನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವ ಆಚರಣೆ ಮಾಡಲಾಗುತ್ತಿದೆ. ಈ ವೇಳೆ ಆಗಮಿಸಿದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಣೇಶನ ದರ್ಶನವನ್ನು ಪಡೆದರು. ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡಂತಹ ಸಚಿವ ಜೋಶಿ ಭಕ್ತರಿಗೆ ಸ್ವತಃ ತಾವೇ ಪ್ರಸಾದವನ್ನು ಹಂಚಿದರು. ನಂತರ ಭಜನಾ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಭಜನೆ ಮಾಡಿ ಗಮನ ಸೆಳೆದರು. ಅಯೋಧ್ಯೆ ರಾಮ ಮಂದಿರ ಮಾದರಿಯಲ್ಲಿ ಕಲಬುರಗಿಯ ಬಹಮನಿ ಕೋಟೆ ಬಳಿ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. 21 ದಿನಗಳ ಕಾಲ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ಗಣೇಶೋತ್ಸವ ಸಮಿತಿಯ ಮುಖಂಡರು ತಿಳಿಸಿದ್ದಾರೆ. ಗಣೇಶ ಪ್ರತಿಷ್ಠಾಪನೆಗೂ ಮುನ್ನ ನಗರದ ಪ್ರಸಿದ್ಧ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಿಂದ ಕೋಟೆ ಆವರಣದವರೆಗೆ ಬೃಹತ್ ಮೆರವಣಿಗೆ ನಡೆಸಲಾಯಿತು. ದೇಶದಾದ್ಯಂತ ಗಣೇಶ ಚತುರ್ಥಿ ಆಚರಣೆ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಮಂತ್ರಾಲಯದ ರಾಯರ ಮಠದಲ್ಲಿ ಅದ್ದೂರಿಯಾಗಿ ವಿಘ್ನ ನಿವಾರಕ ಗಣೇಶನ ಪೂಜೆಯನ್ನು ನೆರವೇರಿಸಲಾಯಿತು. ರಾಯರ ಮಠದ ಪೀಠಾಧಿಪತಿ ಡಾಕ್ಟರ್ ಸುಬುಧೇಂದ್ರ ತೀರ್ಥರು ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ರಾಯರ ಮಠದ ಪ್ರಾಕಾರದಲ್ಲಿ ವಿನಾಯಕನ ಮೆರವಣಿಗೆಯನ್ನ ಮಾಡಲಾಯಿತು. ಕೊಪ್ಪಳ ಜಿಲ್ಲೆಯ ಹನುಮಸಾಗರದಲ್ಲಿ ಹಿಂದೂಗಳೊಂದಿಗೆ ಮುಸ್ಲಿಮರು ಗಣೇಶ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದ್ದಾರೆ. ಹನುಮಸಾಗರದ ವಾರ್ಡ್ ನಂಬರ್ 4ರಲ್ಲಿ ಅಧಿಕ ಪ್ರಮಾಣದಲ್ಲಿ ಮುಸ್ಲಿಮರಿದ್ದಾರೆ. ಇಲ್ಲಿಯ ಮಸೀದಿ ಪಕ್ಕದಲ್ಲೇ ಸಾರ್ವಜನಿಕವಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮುಸ್ಲಿಮರು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿದ್ದು ಇದು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ. ಯಾದಗಿರಿಯಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬರು ತಮ್ಮ ಮನೆಯಲ್ಲೇ ಗಣೇಶ ಹಬ್ಬವನ್ನು ಆಚರಿಸಿ ಭಾವೈಕ್ಯತೆಯ ಸಂದೇಶವನ್ನು ಸಾರಿದ್ದಾರೆ. ದೋರಣಹಳ್ಳಿಯ ಅಬ್ದುಲ್ ನಬಿ ಅನ್ನೋರು ಕಳೆದ 24 ವರ್ಷಗಳಿಂದ ಮನೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಹಿಂದೂ ಸಂಪ್ರದಾಯದಂತೆ ಪೂಜೆಯನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಸದಸ್ಯರು ರಾತ್ರೋರಾತ್ರಿ ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಗಣೇಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಿರ್ಲಕ್ಷ್ಯ ಮಾಡಿದ ಪಾಲಿಕೆ ಮೇಯರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಪಾಲಿಕೆ ಸದಸ್ಯ ಜಾಧವ್ ಕಿರಣ್ ಪಾಟೀಲ್, ಶಿವರುದ್ರ ಬಾಗಲಕೋಟೆ, ಮಲ್ಲಿಕಾರ್ಜುನ ಗಡಗಿ, ರಾಜಶೇಖರ್ ಮಗಿಮಠ, ಜವಾಹರ ಗೋಸಾವಿ ಹಾಗೇನೆ ಇತರರು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ ಪಾಲಿಕೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಆಚರಣೆಯನ್ನ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಗಣಪತಿ ಹಬ್ಬದ ಆಚರಣೆ ಮಾಡಿಲ್ಲ. ಪಾಲಿಕೆ ಆಯುಕ್ತರು ಹಾಗೂ ಮೇಯರ್ ವಿರುದ್ಧ ಇದೀಗ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ.
ಗಣೇಶ ಚತುರ್ಥಿ ಬಳಿಕ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಹಬ್ಬ ಮುಗಿದ ಮೇಲೆ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವೇ ನೋಡಿ, ಆದರೆ ನಾವೇನೂ ಮಾಡೋದಿಲ್ಲ, ಅವರೇ ಕುರ್ಚಿ ಹಿಡ್ಕೊಂಡು ಹೊಡೆದಾಟ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಗಣೇಶ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ನಿನ್ನೆ ಒಂದೇ ದಿನ ಬೆಂಗಳೂರು ನಗರದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ನಗರದ 15 ಪ್ರಮುಖ ಕಲ್ಯಾಣಿಗಳಲ್ಲಿ ಗಣೇಶ ವಿಸರ್ಜನೆಗೆ ಪಾಲಿಕೆ ವ್ಯವಸ್ಥೆಯನ್ನು ಮಾಡಿದೆ. ಮುಂಜಾಗ್ರತೆಗಾಗಿ ಪ್ರತಿ ಕಲ್ಯಾಣಿಯಲ್ಲಿ ಸಿಸಿಟಿವಿ, ಈಜು ತಜ್ಞರು, ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮನೆಯಲ್ಲಿ ಗಣೇಶ ಪೂಜೆ ಮಾಡೋ ವಿಚಾರದಲ್ಲಿ ನಡೆದಂತ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಾಯಿಕಟ್ಟ ಬಳಿಯಲ್ಲಿ ಘಟನೆ ನಡೆದಿದೆ. ಸಂದೇಶ್ ಪ್ರಭಾಕರ್ ಬೋರ್ಕರ್ ಹತ್ಯೆಯಾಗಿರುವಂತಹ ವ್ಯಕ್ತಿ ಸಹೋದರ ಮನೀಶ್ ಬೋರ್ಕರ್ ಚಾಕು ಇರಿದು ಹತ್ಯೆಯನ್ನು ಮಾಡಿದ್ದಾನೆ. ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಉತ್ತರ ಪ್ರದೇಶದ ಲಖನೌನ ಟ್ರಾನ್ಸ್ಪೋರ್ಟ್ ನಗರದಲ್ಲಿ ನಿನ್ನೆ ಸಂಜೆ 3 ಅಂತಸ್ತಿನ ಕಟ್ಟಡ ಕುಸಿದಿದೆ. ಘಟನೆಯಲ್ಲಿ 8 ಮಂದಿ ಸಾವನ್ನಪ್ಪಿದ್ದು 24 ಜನರು ಗಾಯಗೊಂಡಿದ್ದಾರೆ. ಇನ್ನೂ ಅನೇಕರು ಅವಶೇಷಗಳ ಅಡಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಎನ್ಡಿಆರ್ಎಫ್ ಸಿಬ್ಬಂದಿ ಭರದಿಂದ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಘೋಷಣೆಯಾಗಿದೆ. ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಮತದಾರರಿಗೆ ಹಂಚೋದಕ್ಕೆ ಸಾಗಿಸಲಾಗ್ತಾ ಇತ್ತು ಎನ್ನಲಾದ ಚಿನ್ನ, ಬೆಳ್ಳಿ ಹಾಗೂ ನಗದು ವಶಕ್ಕೆ ಪಡೆಯಲಾಗಿದೆ. ನವದೆಹಲಿಯಿಂದ ರೈಲಿನ ಮೂಲಕ ಹಣ ಸಾಗಾಟವನ್ನು ಮಾಡಲಾಗ್ತಾ ಇತ್ತು. 4 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನು ವಶಕ್ಕೆ ಪಡೆಯಲಾಗಿದೆ. ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಪತ್ತೆ ಹತ್ಯೆ ಪ್ರಕರಣ ಸಂಬಂಧ ಮತ್ತೆ 3 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಮಕೃಷ್ಣ, ಸೋಮಶೇಖರ್ ಹಾಗೂ ಗುರು ಬಂಧಿತ ಆರೋಪಿಗಳು, ಜೊತೆಗೆ 2 ಸ್ಕ್ಯಾನಿಂಗ್ ಮೆಷಿನ್ ಹಾಗೆಯೇ 1 ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಕರಣ ಸಂಬಂಧ ಈವರೆಗೆ 30 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಆಳ ಸಮುದ್ರ ಬೋಟ್ ಒಂದು ಬಂಡೆಗೆ ಡಿಕ್ಕಿ ಹೊಡೆದು ಸುಮಾರು 60 ಲಕ್ಷ ರೂಪಾಯಿ ನಷ್ಟ ಅನುಭವಿಸಿರುವಂತಹ ಘಟನೆ ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ನಡೆದಿದೆ. ಬೈಂದೂರಿನಿಂದ ಸುಮಾರು 13 ನಾಟಿಕಲ್ ಮೈಲು ದೂರದ ಆಳ ಸಮುದ್ರದಲ್ಲಿ ಆಕಸ್ಮಿಕವಾಗಿ ಬೋಟಿನ ಫ್ಯಾನ್ಗೆ ಬಲೆ ಸಿಕ್ಕಾಕೊಂಡು ಎಂಜಿನ್ ಸ್ಥಗಿತವಾಗಿದೆ. ಹತ್ತಿರದಲ್ಲೇ ಇದ್ದ ಮತ್ತೊಂದು ಬೋಟ್ನ ಮೀನುಗಾರರು ನೆರವಿಗೆ ಬಂದಿದ್ದಾರೆ. ಬಳಿಕ ಬೋಟ್ನ ಹಗ್ಗ ಕಟ್ಟಿ ಬಂದರಿನತ್ತ ಎಳ್ಕೊಂಡು ಬರುವಾಗ ಬಂಡೆಗೆ ಬೋಟ್ ಡಿಕ್ಕಿಯಾಗಿದೆ. ಪ್ಯಾರಾಲಿಂಪಿಕ್ಸ್ನ ಪುರುಷರ ಜಾವ್ಲಿನ್ ಥ್ರೋ F41 ಇವೆಂಟ್ನಲ್ಲಿ ಭಾರತದ ಪ್ಯಾರಾ ಜಾವ್ಲಿನ್ ಎಸೆತಗಾರ ನವದೀಪ್ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ನವದೀಪ್ ತನ್ನ 3ನೇ ಪ್ರಯತ್ನದಲ್ಲಿ 47.32 ಮೀಟರ್ ಎಸೆದಿದ್ದು ಅದು ಅವರ ಅತ್ಯುತ್ತಮ ಎಸೆತವಾಗಿತ್ತು. ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ 7 ಚಿನ್ನ, 9 ಬೆಳ್ಳಿ ಮತ್ತು 13 ಕಂಚಿನ ಪದಕ ಸೇರಿದಂತೆ 29 ಪದಕಗಳನ್ನು ಗೆದ್ದಿದೆ. ಇತ್ತೀಚೆಗೆ ಬಿಡುಗಡೆಯಾಗಿ ಭಾರಿ ಯಶಸ್ಸು ಕಂಡ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾದಲ್ಲಿ ವಿಲನ್ ಆಗಿದ್ದ ವಿನಾಯಕನ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಅಸಭ್ಯ ವರ್ತನೆ ತೋರಿದ ಆರೋಪದ ಮೇಲೆ ಮಲಯಾಳಂನ ಜನಪ್ರಿಯ ನಟ ವಿನಾಯಕನ್ ಅವರನ್ನು ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ. ಏರೋಡ್ರೋಮ್ನಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂಬ ದೂರು ಆಧರಿಸಿ ಬಂಧಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಅಕ್ಷರಶಃ ನರಕ ದರ್ಶನವನ್ನ ಮಾಡಿಸಲಾಗಿತ್ತು ಡಿ ಗ್ಯಾಂಗ್ ಕಡೆಯಿಂದ. ಹಾಗೆ ರಕ್ತ ಚರಿತ್ರೆಯಲ್ಲಿ ಮತ್ತೊಂದು ಅಟ್ಟಹಾಸ ಬಯಲಿಗೆ ಬಂದಿದೆ. ಫೋಟೋಗಳಲ್ಲಿ ನಾವು ನೋಡಿದ್ವಿ, ರೇಣುಕಾಸ್ವಾಮಿಯ ಎಡಗಣ್ಣಿಗೆ ಬಲವಾದಂತ ಒಂದು ಪೆಟ್ಟು ಬಿದ್ದಿದ್ರಿಂದ ಗಾಯ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇತ್ತು. ಹಾಗಾದ್ರೆ ರೇಣುಕಾಸ್ವಾಮಿಯ ಎಡಗಣ್ಣಿಗೆ ಏಟು ಬಿದ್ದಿದೆ ಹೇಗೆ? ಈ ಬಗ್ಗೆ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ತನಿಖೆ ವೇಳೆ ಡೆವಿಲ್ನ ಮತ್ತೊಂದು ಕ್ರೌರ್ಯ ಬಯಲಿಗೆ ಬಂದಿದೆ. ಇಲ್ಲಿ ಸಿನಿಮಾ ಸ್ಟೈಲ್ ನಲ್ಲಿ ಸ್ವಾಮಿ ಕಣ್ಣಿಗೆ ಪಂಚ್ ಕೊಟ್ಟಿದ್ದು ಬೇರ್ಯಾರೂ ಅಲ್ಲ, ದರ್ಶನ್ನೇ. ನ್ಯೂಸ್ 18ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಇದು. ಒಂದ್ ಕಡೆ ಪಾರ್ಟಿ ನಶೆಯಲ್ಲಿ ದರ್ಶನ್ ಇದ್ದಿದ್ರಿಂದ ಸೀದಾ ಡೈರೆಕ್ಟ್ ಆಗಿ ಪಬ್ ಇದ್ದಾನೆ. ದರ್ಶನ್ ಬಂದಿದ್ದು ಪಟ್ಟಣಗೆರೆ ಶೆಡ್ಗೆ ಬರ್ತಾ ಇದ್ದಂತೆ ಆರೋಪಿಗಳು ದರ್ಶನ್ಗೆ ಒಂದಿಷ್ಟು ಪ್ರಚೋದನೆಯನ್ನ ಕೊಡ್ತಾರೆ. ಇವನೇ ನೋಡಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು, ಇವನನ್ನು ಬಿಡಬೇಡಿ, ಸರಿಯಾಗಿ ಹೊಡೀರಿ, ಈ ತರ ಮಾತುಗಳನ್ನ ಕೇಳ್ತಾ ಇದ್ದಂತೆ ಕೇಳಿ ಮೊದಲೇ ಹೀರೋ. ಸೊ ಅಲ್ಲೂ ಕೂಡ ಹೀರೋಯಿಸಂ ತೋರಿಸೋದಕ್ಕೆ ದರ್ಶನ್ ಹೋಗಿದ್ದಾರೆ. ಕೆಟ್ಟ ದೃಷ್ಟಿಯಿಂದ ನೋಡಿದ್ನಲ್ಲ, ಆ ಕಣ್ಣು ಇರಬಾರ್ದು ಅಂತ ಹೇಳಿ ಆರೋಪಿಗಳು ಪ್ರಚೋದನೆ ಕೊಡ್ತಾರೆ ದರ್ಶನ್ಗೆ. ಸ್ವಾಮಿಯ 2 ಕೈಯನ್ನ ಈ ಸಂದರ್ಭದಲ್ಲಿ ರಾಘವೇಂದ್ರ, ನಂದೀಶ್ ಹಿಡ್ಕೋತಾರೆ. ಈ ವೇಳೆ ರೇಣುಕಾಸ್ವಾಮಿ ಎಡಗಣ್ಣಿಗೆ ಪೊರ್ಕಿ ಅಂದ್ರೆ ದರ್ಶನ್ ಪಂಚನ್ನ ಕೊಟ್ಟಿದ್ರು. ಪ್ರಚೋದನೆಯಿಂದ ಹೆಗಾಮುಗ್ಗ ರೇಣುಕಾಸ್ವಾಮಿಗೆ ಥಳಿಸಿದ್ರು ದರ್ಶನ್ ಹಾಗೇನೆ ಗ್ಯಾಂಗ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇಲ್ಲಿ ಇತರೆ ಆರೋಪಿಗಳು ಪ್ರಚೋದನೆ ಕೊಡ್ತಾ ಇದ್ರು. ಆತ ಏನ್ ಮೆಸೇಜ್ ಮಾಡಿದ್ದ ಅದನ್ನು ಓದ್ ಹೇಳಕ್ ಒಬ್ರು,
ಯಾವ್ಯಾವ ಭಾಗಕ್ಕೆ ಹಲ್ಲೆ ಮಾಡಬೇಕು ಅಂತ ಹೇಳಕ್ ಮತ್ತೊಬ್ರು, ಈ ತರ ಪ್ರಚೋದನೆಗೆ ಒಳಗಾಗಿ ದರ್ಶನ್ ಯಾವ ತರ ತೀವ್ರವಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು, ಎಸ್ಪೆಷಲಿ ಎಡಗಣ್ಣಿಗೆ ಪಂಚ್ ಕೊಟ್ಟಿರೋದು. ಶರ್ಮಿತಾ, ಏನು ರೇಣುಕಾಸ್ವಾಮಿ ಮೇಲೆ ಒಂದು ಹಲ್ಲೆ ನಡೆದ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಯಾವ್ಯಾವ ರೀತಿಯ ಒಂದು ಹಲ್ಲೆಯನ್ನು ಮಾಡಿದರೆ ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಡೀಟೇಲ್ ಆಗಿ ಉಲ್ಲೇಖ ಕೂಡ ಮಾಡಿರ್ತದ್ದು. ಅದ್ರಲ್ಲಿ ಕೆಲವು ಮಾಹಿತಿಗಳನ್ನು ಕೂಡ ನೋಡಬಹುದು. ಏನು ಸಿನಿಮಾ ಸ್ಟೈಲ್ ನಲ್ಲಿ ರೇಣುಕಾಸ್ವಾಮಿ ಮೇಲೆ ಒಂದು ಹಲ್ಲೆಯನ್ನ ಮಾಡಿದಂತ ಒಂದು ಘಟನೆ ಕೂಡ ಆ ಒಂದು ಶೆಡ್ ನಲ್ಲಿ ನಡೆದಿತ್ತು ಅನ್ನೋದ್ರ ಬಗ್ಗೆ ಈಗ ಬೆಳಕಿಗೆ ಬರ್ತಾ ಇದೆ. ಏನು ಇಬ್ಬರು ಆರೋಪಿಗಳು ಏನು ಸಿನಿಮಾದಲ್ಲಿ ಯಾವ ರೀತಿ ಒಂದು ವಿಲನ್ಸ್ ಇರ್ಬೋದು, ಮತ್ತೆ ಬೇರೆ ಬೇರೆಯವನ್ನ ಯಾವ ರೀತಿ ಹಿಡ್ಕೊಂಡು ಒಂದು ಹೊಡಿತಾ ಇರ್ತಾರೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ಏನು ಇಬ್ಬರು ಆರೋಪಿಗಳು ರೇಣುಕಾಸ್ವಾಮಿಯನ್ನ ಎರಡು ಕೈಯನ್ನು ಹಿಡ್ಕೊಂಡು ಕೂರಿಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಒಂದು ಕೈ ಏನು ಪಂಚನ ಕೊಡುವಂತ ದೃಶ್ಯ ಕೂಡ ಅಲ್ಲಿ ಪಂಚನ ಕೊಟ್ಟು ಅದರ ಮೇಲೆ ಒಂದು ಹಲ್ಲೆಯನ್ನು ಕೂಡ ಮಾಡಿರ್ತದ್ದು. ಅಂದ್ರೆ ಇಬ್ಬರು ಆರೋಪಿಗಳು ರೇಣುಕಾಸ್ವಾಮಿಯನ್ನ ಮಧ್ಯದಲ್ಲಿ ಕೂರಿಸಿಕೊಂಡು ಕೈಯನ್ನ ಹಿಡ್ಕೊಂಡಿದ್ದಾಗ ದರ್ಶನ್ ಕಣ್ಣಿಗೆ ಒಂದು ಪಂಚನ ಕೊಟ್ಟು ಹಲ್ಲೆಯನ್ನ ಮಾಡಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುತ್ತದೆ. ಈ ಬಗ್ಗೆ ಕೂಡ ಏನು ಚಾರ್ಜ್ ಶೀಟ್ ನಲ್ಲಿ ಕೆಲವು ಮಾಹಿತಿಗಳನ್ನ ಪೊಲೀಸರು ಉಲ್ಲೇಖ ಮಾಡಿರೋದಾಗಿ ಈಗ ಗೊತ್ತಾಗಿರುತ್ತದೆ. ಏನು ಆರೋಪಿ ರಾಘವೇಂದ್ರ ಮತ್ತೆ ಮತ್ತೊಬ್ಬ ಆರೋಪಿ ನಂದೀಶ್ ಏನಿದ್ದಾನೆ, ಈ ಇಬ್ಬರು ಕೂಡ ಸೆಂಟ್ರಲ್ಲಿ ಒಂದು ರೇಣುಕಾಸ್ವಾಮಿಯನ್ನ ಕೂರಿಸ್ಕೊಳ್ತಾರೆ. ಬಲಗೈ ಒಬ್ಬ ಎಡಗೈ ಒಬ್ಬ ಹಿಡ್ಕೊಂಡು ಕೂತಿರ್ಬೇಕಾದ್ರೆ ದರ್ಶನ್ ರೇಣುಕಾಸ್ವಾಮಿಯ ಒಂದು ಕಣ್ಣಿಗೆ ಪಂಚನ ಕೊಟ್ಟು ಭೀಕರವಾಗಿ ಒಂದು ಹಲ್ಲೆಯನ್ನು ಕೂಡ ಮಾಡಿರುತ್ತದೆ. ಇದೇ ವೇಳೆ ಮತ್ತೊಬ್ಬ ಆರೋಪಿ ಏನಿರ್ತಾನೆ, ಆತ ರೇಣುಕಾಸ್ವಾಮಿ ಮಾಡಿರುವಂತಹ ಒಂದು ಚಾಟಿಂಗ್ಸ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ. ಏನು ರೇಣುಕಾಸ್ವಾಮಿ ಇದೇ ಕಣ್ಣಿನಿಂದಲೇ ಕೆಟ್ಟ ದೃಷ್ಟಿಯಿಂದ ನೋಡಿರ್ತಾನೆ ಅಂತೇಳಿ ಒಂದು ಎಕ್ಸ್ಪ್ಲೈನ್ ಮಾಡಿದಾಗ ದರ್ಶನ್ ಆ ಒಂದು ಕಣ್ಣಿನ ಮೇಲೆ ಒಂದು ಬಲವಾಗಿ ಪಂಚನ ಕೊಟ್ಟು ಹಾನಿಯನ್ನು ಕೂಡ ಮಾಡಿರುತ್ತದೆ ಈಗ ಗೊತ್ತಾಗಿದೆ. ಈಗಾಗಲೇ ಈ ಎಲ್ಲಾ ಬೆಳವಣಿಗೆಗಳು ಮತ್ತೆ ಎಲ್ಲಾ ಬಗ್ಗೆ ಒಂದು ತನಿಖೆಯನ್ನು ಕೂಡ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಕೂಡ ಈ ಅಂಶಗಳನ್ನು ಕೂಡ ಈಗ ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ. ಶರ್ಮಿತಾ, ಸ್ವಾಮಿ ಕೊಲೆ ಕೇಸ್ನ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ದಿನ ಕಳೆದಂತೆ ಬಯಲಿಗೆ ಬರ್ತಾ ಇದೆ. ಇಲ್ಲಿ ರೋಡ್ ಸೈಡ್ ನಲ್ಲಿ ತನ್ನ ಪಾಡಿಗೆ ಟೀ ಕುಡಿತಾ ಇದ್ದಂತ ವ್ಯಕ್ತಿ ಕೂಡ ಕೊಲೆ ಕೇಸಲ್ಲಿ ಅಂದರ್ ಆಗಿದ್ದಾನೆ, ಜೈಲು ಪಾಲಾಗಿದ್ದಾನೆ. ಇದು ನ್ಯೂಸ್ 18ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಇಲ್ಲಿ ಪಟ್ಟಣಗೆರೆ ಶೆಡ್ ನಲ್ಲಿ ಥಳಿಸಿದ್ದು ರೇಣುಕಾಸ್ವಾಮಿ ಮೇಲೆ 14 ಜನ, ಬಟ್ ಈ ಪ್ರಕರಣದಲ್ಲಿ ಲಾಕ್ ಆಗಿರೋದು 17 ಜನ. ಇಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಸಿಕ್ಕಂತ ವ್ಯಕ್ತಿ ಯಾರು, ಹೆಂಗ್ ಲಾಕ್ ಆದ ಅಂದ್ರೆ ಸತ್ತೋಗ್ಬಿಡ್ತಾನೆ ರೇಣುಕಾಸ್ವಾಮಿ. ಆಗ ಪ್ರದೂಷ್ ಒಂದು ಪ್ಲಾನ್ ಮಾಡ್ತಾನೆ, ಫಸ್ಟ್ ಒಂದು 3 ಜನರನ್ನ ಸರೆಂಡರ್ ಮಾಡಿಸ್ಬಿಡೋಣ ಅಂತ ಹೇಳಿ. ಸರೆಂಡರ್ ಆಗೋದಕ್ಕೆ ಕಾರ್ತಿಕ್, ನಿಖಿಲ್ ಮೊದಲು ಒಪ್ಪಿಗೆನ ಸೂಚಿಸಿರ್ತಾನೆ, ರಾಘವೇಂದ್ರ ಕೂಡ ಆಮೇಲೆ ಕೈ ಕೊಟ್ಬಿಡ್ತಾನೆ. ಆಗ ಇನ್ನೊಬ್ಬನನ್ನ ಹುಡುಕ್ತಾ ಇರ್ತಾರೆ ಕಾರ್ತಿಕ್ ಮತ್ತೆ ನಿಖಿಲ್. ಆಗ ಸಿಕ್ಕವನೇ ಅವರ ಹಳೇ ಪರಿಚಯಸ್ಥ ಕೇಶವಮೂರ್ತಿ. ಉತ್ತರಹಳ್ಳಿ ಹತ್ರ ಟೀ ಕುಡಿತಾ ಇರ್ತಾನೆ ಈ ಕೇಶವಮೂರ್ತಿ. ಆಗ ಅವನನ್ನ ಸರೆಂಡರ್ ಆಗೋದಕ್ಕೆ ಕಾರ್ತಿಕ್ ಮತ್ತೆ ನಿಖಿಲ್ ಒಪ್ಪಿಸ್ತಾರೆ. ಏನಂತ ಪುಸಲಾಯಿಸ್ತಾರೆ, ಟೀ ಕುಡಿತಾ ಇದ್ದಂತ ವ್ಯಕ್ತಿ ಕೇಶವಮೂರ್ತಿಗೆ ಈ ತರ ಒಂದು ಕೊಲೆ ಆಗ್ಬಿಟ್ಟಿದೆ, ನಾವು ಸರೆಂಡರ್ ಆಗಬೇಕು, ಬಾಸ್ ಹಣ ಕೊಡ್ತಾರೆ, ಬೇಲ್ ಕೊಡಿಸ್ತಾರೆ, ಮುಂದೆ ಎಲ್ಲ ಅವರೇ ನೋಡ್ಕೊಳ್ತಾರೆ, ನೀನೇನು ವರಿ ಮಾಡ್ಕೊಳ್ಬೇಡ, ನಾವು ಹೋಗಬೇಕು, ಹಿಂಗಿಂಗ್ ಪೊಲೀಸರ ಮುಂದೆ ಹೇಳಬೇಕು, ಸರೆಂಡರ್ ಆಗಬೇಕು, ಅಷ್ಟೇ ನಮ್ಮ ಕೆಲಸ, ದುಡ್ಡು ಕೊಡ್ತಾರೆ, ಬಾ, ಕೇಸಿಂದ ಬಚಾವ್ ಮಾಡಿಸ್ತಾರೆ ಬಾಸ್, ಬಾ ಅಂತ ಹೇಳಿ ಕಾರ್ತಿಕ್ ಮತ್ತೆ ನಿಖಿಲ್ ಕೇಶವಮೂರ್ತಿಯನ್ನ ಕರ್ಕೊಂಡು ಹೋಗಿ ಲಾಕ್ ಮಾಡಿಸಿದ್ದಾರೆ. ಇಲ್ಲಿ ಸಾಕ್ಷ್ಯ ನಾಶದ ಪ್ರಯತ್ನ ಮತ್ತೆ ಹೆಣ ವಿಲೇವಾರಿ ಮಾಡೋದು ಮತ್ತೆ ಸರೆಂಡರ್ ಆಗೋದು, ಈ ದೊಡ್ಡ ಮಟ್ಟದಲ್ಲಿ ದರ್ಶನ್ಗೆ ಟೆನ್ಷನ್ ಆಗಿರುತ್ತೆ. ಕೇಶವ್ ಲಾಕ್ ಆಗಿದ್ದು ಹೆಂಗೆ, ರಾಘವೇಂದ್ರನನ್ನ ಫಸ್ಟ್ ಒಪ್ಸಿರ್ತಾರೆ ಕಾರ್ತಿಕ್ ಮತ್ತೆ ನಿಖಿಲ್ ಜೊತೆಗೆ, ಲಾಸ್ಟ್ ಮಿನಿಟ್ ಅಲ್ಲಿ ರಾಘವೇಂದ್ರ ಕೈ ಕೊಟ್ಬಿಡ್ತಾನೆ. ಅದಕ್ಕೋಸ್ಕರ ಕಾರ್ತಿಕ್ ಏನ್ ಮಾಡ್ತಾನೆ, ಮತ್ತೊಬ್ಬ ವ್ಯಕ್ತಿಯನ್ನ ಹುಡುಕ್ತಾ ಇದ್ದಾಗ ಅವನಿಗೆ ನೆನಪಾಗೋದೆ ಇದೇ ಕೇಶವ್ ಮೂರ್ತಿ ಪ್ರಕರಣದಲ್ಲಿ. A16 ಈತ ಉತ್ತರಹಳ್ಳಿ ಬಳಿಯಲ್ಲಿ ಟೀ ಕುಡಿತಾ ಇರ್ತಾನೆ ತನ್ನ ಪಾಡಿಗೆ ತಾನು. ಆಗ ಹಳೆ ಪರಿಚಯ ಅಂತ ಇವ್ರು ಹೋಗಿ ಮಾತಾಡಿಸ್ತಾರೆ, ಕೊಲೆ ಕೇಸಲ್ಲಿ ನಾವ್ ಹಿಂಗೆ ಸರೆಂಡರ್ ಆಗ್ಬೇಕಪ್ಪ ಅಂತ ಹೇಳಿ ಮನವೊಲಿಕೆ ಪ್ರಯತ್ನ ಮಾಡ್ತಾರೆ. ಹಣದ ಆಮಿಷವನ್ನ ತೋರಿಸ್ತಾರೆ ಕಾರ್ತಿಕ್ ಮತ್ತೆ ನಿಖಿಲ್. ಅಷ್ಟೇ ಅಲ್ಲ, ದರ್ಶನ್ ಹೆಸರು ಹೇಳ್ತಾರೆ, ಗೊತ್ತಲ್ಲ ಅವ್ರು ಎಷ್ಟು ಪ್ರಭಾವಿ ಅಂತ ಹೇಳಿ, ನಿಂಗೆ ಹಣನೂ ಸಿಗುತ್ತೆ, ಜೊತೆಗೆ ನೀನು ಅಂದರ್ ಆದ್ರೂ ಕೂಡ ಬೇಗ ನಿನ್ನನ್ನ ಜೈಲಿಂದ ಹೊರಗಡೆ ಕರ್ಕೊಂಡ್ಬರ್ತಾರೆ, ನೀನು ಈ ಕೇಸಲ್ಲಿ ಏನು ವರಿ ಮಾಡ್ಕೋಬೇಡ, ಬಾಸ್ ನಮ್ಮೆಲ್ಲರನ್ನು ಕಾಪಾಡ್ತಾರೆ, ದುಡ್ಡು ಕೊಡ್ತಾರೆ ಅಂತ ಪುಸ್ಲಾಯಿಸಿ ಈತನನ್ನ ಒಪ್ಪಿಸಿ ಫೈನಲಿ ಸರೆಂಡರ್ ಆಗ್ತಾರೆ ಇವರೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ. ಆಗ ಕೇಶವಮೂರ್ತಿ ಲಾಕ್ ಆಗೋದು. ಈ ಪ್ರಕರಣದಲ್ಲಿ A16 ಈತ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇಲ್ಲಿ 14 ಜನ ಆರೋಪಿಗಳು ಕಿಡ್ನಾಪ್ ಇರಬಹುದು ಮತ್ತೆ ಹಲ್ಲೆ ಮಾಡಿ ರೇಣುಕಾಸ್ವಾಮಿಯನ್ನ ಕೊಂದು ಹಾಕ್ಬಿಡ್ತಾರೆ. ಆದರೆ ಈ ಲಾಸ್ಟ್ 3 ಜನ ಆರೋಪಿಗಳು ಏನಿದ್ದಾರೆ, ಸೊ ಅವರು ಸಾಕ್ಷ್ಯ ನಾಶ ಇರ್ಬೋದು, ಜೊತೆಗೆ ಸರೆಂಡರ್ ಆಗೋದು, ಜೊತೆಗೆ ಹೆಣವನ್ನ ವಿಲೇವಾರಿ ಮಾಡೋದು. ಸೊ ಯಾವ ತರ ಕೇಶವಮೂರ್ತಿ ಇದ್ರಲ್ಲಿ ಲಾಕ್ ಆದ?
ಶರ್ಮಿತಾ, ಈ ಒಂದು ಪ್ರಕರಣದಲ್ಲಿ ಆರೋಪಿ ಕೇಶವ ಮೂರ್ತಿ ಏನಿದ್ದಾನೆ ಈತ ಒಂದು ಅರೆಸ್ಟ್ ಆಗಿದೆ ಒಂದು ರೀತಿ ಕಾಕತಾಳೀಯ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆತ ಕೊಲೆ ಆಗ್ಲಿ ಅಥವಾ ಬೇರೆ ಯಾವುದೇ ರೀತಿಯ ಒಂದು ಪ್ಲಾನ್ ಅಲ್ಲಿ ಈ 3 ಆರೋಪಿಗಳು ಕೂಡ ಇರಲಿಲ್ಲ. ಆದ್ರೆ ಇವರನ್ನ ಒಂದು ಸರೆಂಡರ್ ಮಾಡಿಸೋ ಸಲುವಾಗಿ ಒಂದು ಇವರಿಗೆ ಸುಪಾರಿಯನ್ನು ಕೊಟ್ಟು ಇವರನ್ನ ಈ ಒಂದು ಕೇಸ್ ನಲ್ಲಿ ಕರೆತರುವಂತ ಕೆಲಸ ಆಗುತ್ತೆ. ಅದರಲ್ಲಿ ಕೇಶವ ಮೂರ್ತಿ ಏನಿದ್ದಾನೆ ಈತ ಈ ಒಂದು ಘಟನೆ ಸಂದರ್ಭದಲ್ಲಿ ಏನು ಉತ್ತರಳ್ಳಿ ಬಳಿ ಒಂದು ಟೀ ಅಂಗಡಿ ಬಳಿ ಒಂದು ಟೀ ಅನ್ನ ಕುಡ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ನಿಖಿಲ್ ನಾಯಕ್ ಮತ್ತೆ ಮತ್ತೊಬ್ಬ ಆರೋಪಿ ಕಾರ್ತಿಕ್ ಏನಿದ್ದಾನೆ ಇಬ್ರು ಕೂಡ ಇವರಿಗೆ ಒಂದು ಡೀಲ್ ಬಂದಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಸರೆಂಡರ್ ಆಗಿ ಪೊಲೀಸರ ಮುಂದೆ ತಪ್ಪನ್ನು ಒಪ್ಕೊಂಡ್ರೆ ನಿಮ್ಗೆ ಬೇಲ್ ಕೊಡಿಸ್ತೀವಿ ಮತ್ತೆ ಇದಕ್ಕೆ ಬೇಕಾದಷ್ಟು ಹಣವನ್ನು ಕೊಡಿಸ್ತೀವಿ ಅಂತ ಹೇಳಿ ಒಂದು ಪ್ರದೂಷ್ ಕಡೆಯಿಂದ ಒಂದು ದೊಡ್ಡ ಮಟ್ಟದ ಒಂದು ಡೀಲ್ ಆಗಿರುತ್ತೆ. ಇವರು ಇದಕ್ಕೆ ಒಪ್ಕೊಂಡು ಇನ್ನೊಬ್ಬ ವ್ಯಕ್ತಿ ಬೇಕು ಅಂತ ಹೇಳಿ ಒಂದು ರಸ್ತೆ ಬದಿ ಒಂದು ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗ ಕಣ್ಣಿಗೆ ಕಾಣುತ್ತದೆ ಈ ಒಂದು ಕೇಶವ ಮೂರ್ತಿ ಈತ ಏನು ಉತ್ತರಹಳ್ಳಿಯಿಂದ ಬನಶಂಕರಿ ಕಡೆಗೆ ಹೋಗುವಂತ ರಸ್ತೆ ಏನಿದೆ ಆ ಒಂದು ರಸ್ತೆ ಬದಿಯ ಒಂದು ಟೀ ಅಂಗಡಿ ಬಳಿ ಒಂದು ಟೀ ಅನ್ನು ಕುಡಿತಿರ್ಬೇಕಾದ್ರೆ ಆತನನ್ನ ಸಂಪರ್ಕ ಮಾಡಿ ಇವರು ಒಂದು ಡೀಲ್ ಅನ್ನು ಕೊಡ್ತಾರೆ. ಈ ರೀತಿ ಒಂದು ಕೊಲೆ ಆಗಿದೆ, ಆ ಒಂದು ಕೊಲೆನ ಒಪ್ಕೊಂಡು ಸರೆಂಡರ್ ಆದ್ರೆ ನಮಗೆ ಒಳ್ಳೆ ದುಡ್ಡು ಬರುತ್ತೆ ಮತ್ತೆ ಅವರೇ ಬೇಲ್ ಕೊಡಿಸಿ ನಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಒಂದು ಆಫರ್ ಅನ್ನು ಕೊಡ್ತಾರೆ. ಇದಕ್ಕೆ ಕೇಶವಮೂರ್ತಿ ಹಿಂದೆ ಮುಂದೆ ನೋಡದೆ ಒಪ್ಕೊಂಡು ಆ ಒಂದು ಕೊಲೆ ಯಾರು ಏನು ಅಂತ ವಿಚಾರಿಸಿದಾಗ ಅಲ್ಲಿ ದರ್ಶನ್ ಈ ಒಂದು ಕೊಲೆ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಕೂಡ ಗೊತ್ತಾಗುತ್ತೆ. ಅದರಿಂದ ಏನು ದೊಡ್ಡ ಮಟ್ಟದ ಕೇಸೇ ಆಗಿದೆ ಮತ್ತೆ ಒಳ್ಳೆ ಹಣ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕೇಶವಮೂರ್ತಿ ಈ ಒಂದು ಡೀಲ್ ಅನ್ನ ಒಪ್ಕೊಂಡು ನಂತರ ನಿಖಿಲ್ ನಾಯಕ್ ಮತ್ತೆ ಕಾರ್ತಿಕ್ ಜೊತೆ ಸೇರಿ ಆ ಒಂದು ಶೆಡ್ ಕಡೆ ಬರುವಂತ ಕೆಲಸವನ್ನ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಏನು ಮತ್ತೊಬ್ಬ ಆರೋಪಿ ರಾಘವೇಂದ್ರ ಏನಿದ್ದಾನೆ ಈತ ಈ ಒಂದು ಡೀಲ್ ಇಂದ ಹೊರಗಡೆ ಹೋಗೋದಕ್ಕೆ ಅಂದ್ರೆ ಸರೆಂಡರ್ ನಾನಾಗೋದಿಲ್ಲ ಅಂತ ಹೇಳಿ ಅಬ್ಸ್ಕ್ಯಾಂಡ್ ಆಗಿರ್ತಾನೆ. ಆ ನಂತರ ಆತನನ್ನು ಕೂಡ ಏನು ಆರೋಪಿಗಳು ಒಪ್ಪಿಸಿ ಆತನನ್ನ ಮನವೊಲಿಕೆ ಮಾಡಿ ಪುನಃ ಈ ಒಂದು ಕೇಸ್ ನಲ್ಲಿ ತರುವಂತ ಕೆಲಸವನ್ನು ಮಾಡ್ತಾರೆ. ನಂತರ ಈ 4 ಆರೋಪಿಗಳು ಕೂಡ ಈ ಒಂದು ಶವವನ್ನ ಸುಮನಹಳ್ಳಿ ಬಳಿಯ ಒಂದು ರಾಜಕಾಲುವೆಗೆ ಸಾಗಾಟ ಮಾಡುತ್ತದೆ ಮತ್ತೆ ಸಾಕ್ಷಿಯನ್ನ ನಾಶ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದರಿಂದ ಈಗ ಈ 4 ಆರೋಪಿಗಳ ಮೇಲೆ ಈಗ ಸಾಕ್ಷಿ ನಾಶ ಮತ್ತೆ ಏನು ಶವ ವಿಲೇವಾರಿಗೆ ಸಂಬಂಧಪಟ್ಟಂತೆ ಕೇಸನ್ನ ಮಾಡಿ ಅದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನ ಮಾಡಿರುತ್ತದೆ. ಅದರಿಂದ ಕೇಶವ ಮೂರ್ತಿ ಈ ಒಂದು ಕೇಸ್ ನಲ್ಲಿ ಲಾಕ್ ಆಗಿದ್ದೆ ಒಂದು ರೀತಿ ಕಾಕತಾಳಿ ಅಂತ ಹೇಳ್ಬೋದು. ಕೇಶವ ಮೂರ್ತಿ ಅನ್ನೋ ವ್ಯಕ್ತಿ ಏನ್ ಕೆಲಸ ಮಾಡ್ಕೊಂಡಿದ್ದ? ಈಗ ಹಣದ ಆಸೆಗೆ ಆತ ಈ ತರ ಕೆಲಸವನ್ನ ಅಂದ್ರೆ ಸರೆಂಡರ್ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಅಂದ್ರೆ ಫಿನಾನ್ಷಿಯಲ್ ಕಂಡೀಷನ್ ಸರಿ ಇರಲಿಲ್ಲ ಅಂತ ಕಾಣಿಸುತ್ತೆ. ಇನ್ನು ಈ ತರ ಒಪ್ಕೊಳ್ಳೋದು ಸರೆಂಡರ್ ಆಗೋದಕ್ಕೆ ತಾನು ಮಾಡದಂತ ಕೃತ್ಯಕ್ಕೆ ಸರೆಂಡರ್ ಆಗೋದಕ್ಕೆ ಆತ ಒಪ್ಕೊಂಡಿರೋದ್ರಿಂದ ಕಾನೂನಿನ ಪ್ರಕಾರ ಇದು ಯಾವ ತರ ತಪ್ಪಾಗುತ್ತೆ? ಶಿಕ್ಷೆ ಪ್ರಮಾಣ ಹೇಗಿರುತ್ತೆ? ಬೇಲ್ ಸಿಗುವಂತ ಚಾನ್ಸಸ್ ಈತನಿಗೆ ಎಷ್ಟು ಬೇಗ ಇರುತ್ತೆ? ಶರ್ಮಿತಾ, ಈಗಾಗಲೇ ಕೇಶವ ಮೂರ್ತಿ ಏನು ಈ ಒಂದು ಪ್ರಕರಣದಲ್ಲಿ ಆತ ಏನು ತೀರಾ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ ಆಗಿರ್ತಾನೆ. ಆತನು ಕೂಡ ಬೆಂಗಳೂರಿನ ನಿವಾಸಿಯಾಗಿದ್ದು ಈ ಒಂದು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಒಂದು ದುಡ್ಡು ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಡೀಲ್ ಅನ್ನು ಒಪ್ಕೊಂಡಿರ್ತಾನೆ. ಮತ್ತೆ ಆತನ ಅಣ್ಣನಿಗೆ ಸುಮಾರು ಒಂದು 5 ಲಕ್ಷ ಹಣ ಕೂಡ ಈ ಒಂದು ಸಂದರ್ಭದಲ್ಲಿ ರವಾನೆ ಆಗಿತ್ತು. ಪೊಲೀಸರು ತನಿಖೆ ವೇಳೆ ಆ ಒಂದು ಹಣವನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಅಂದ್ರೆ 5 ಲಕ್ಷ ಅಡ್ವಾನ್ಸ್ ಹಣವನ್ನ ಕೇಶವ ಮೂರ್ತಿ ಕಡೆಗೆ ಕೊಟ್ಟಿರ್ತಾರೆ. ಆ ಒಂದು ಹಣವನ್ನ ತನ್ನ ಅಣ್ಣ ಜಗದೀಶ್ ಕಡೆಗೆ ಕೇಶವ ಮೂರ್ತಿ ಒಪ್ಪಿಸಿದ್ದ. ಆ ನಂತರ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಆ ಹಣವನ್ನು ಜಪ್ತಿ ಮಾಡಿದಾಗ ಸುಮಾರು 4,30,000 ಹಣವನ್ನು ಕೂಡ ಈಗ ಅವರ ಮನೆಯಲ್ಲಿ ಜಪ್ತಿ ಮಾಡಿ ಅದನ್ನು ವಾಪಸ್ ಕೂಡ ಪಡ್ಕೊಂಡಿದ್ದಾರೆ. ಏನು ಮನೆ ಕಡೆ ಪರಿಸ್ಥಿತಿ ಮತ್ತೆ ಒಂದು ಒಳ್ಳೆ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆತ ಇನ್ವಾಲ್ವ್ಮೆಂಟ್ ಆಗಿರ್ತಾನೆ. ಮತ್ತೆ ಈಗಾಗಲೇ ಈತನ ಮೇಲೆ ಏನು IPC ಸೆಕ್ಷನ್ 201 ಅಡಿಯಲ್ಲಿ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡಿರುತ್ತದೆ. ಮತ್ತೆ ಅದೇ ಒಂದು ಸೆಕ್ಷನ್ ಮೇಲೆ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ಈತನ ಮೇಲೆ ಒಂದು ಫೈಲ್ ಮಾಡಿದ್ದಾರೆ. ಈ ಒಂದು ಸೆಕ್ಷನ್ ಅಡಿಯಲ್ಲಿ ಸಾಕ್ಷಿ ನಾಶಕ್ಕೆ ಏನು ಬೇಲ್ ಸಿಗುವಂತ ಪ್ರಕರಣ ಆದ್ರೂ ಕೂಡ ಇದು ಗಂಭೀರ ಸ್ವರೂಪದ ಒಂದು ಕೇಸ್ ಆಗಿದೆ. ಯಾಕಂದ್ರೆ ಈ ಒಂದು ಕೇಸ್ನಲ್ಲಿ ಪ್ರಭಾವಿ ವ್ಯಕ್ತಿಗಳು ಕೂಡ ಮತ್ತೆ ಪ್ರಭಾವಿ ನಟ ಕೂಡ ಭಾಗಿಯಾಗಿರೋದ್ರಿಂದ ಒಬ್ಬರಿಗೆ ಬೇಲ್ ಸಿಕ್ಕಿದ್ರೆ ಮತ್ತೆ ಉಳಿದವರು ಕೂಡ ಇದೊಂದು ರೀತಿ ಅಡ್ವಾಂಟೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಪೊಲೀಸರು ಕೂಡ ಏನು ಎಲ್ಲಾ ಆರೋಪಿಗಳ ಮೇಲೆ ಒಂದು ತೀವ್ರ ಗತಿಯಲ್ಲಿ ತನಿಖೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಬಲ ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡಿ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಶರ್ಮಿತಾ, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ ನಲ್ಲಿ ಕೊಲೆ ಮಾಡಿದ್ರಲ್ಲ, ಸರಿಯಾಗಿ 3 ತಿಂಗಳಾಯ್ತು. ಜೂನ್ 8ನೇ ತಾರೀಕು ಆತನನ್ನ ಕರ್ಕೊಂಡ್ಬಂದು ಪಟ್ಟಣಗೆರೆ ಶೆಡ್ ನಲ್ಲಿ ತೀವ್ರ ರೀತಿಯಲ್ಲಿ ಹಿಂಸೆಯನ್ನ ಕೊಟ್ಟು ಹಲ್ಲೆಯನ್ನ ಮಾಡಿ ಆತನನ್ನ ಕೊಲೆ ಮಾಡಲಾಗಿತ್ತು. ಶೆಡ್ ನಲ್ಲಿ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟು 3 ತಿಂಗಳು ಆಗೋಯ್ತು. ದರ್ಶನ್ ಕ್ರೌರ್ಯಕ್ಕೆ ಸಿಲುಕಿ ನರಳಿ ಪ್ರಾಣವನ್ನ ಬಿಟ್ಟಿದ್ದ ಮೃತಪಟ್ಟಿದ್ದ ರೇಣುಕಾಸ್ವಾಮಿ ಪವಿತ್ರ ಗೌಡ ಜೊತೆ ಚಾಟಿಂಗ್, ಕಿಡ್ನಾಪ್ ಹಾಗೇನೆ ಕೊಲೆ ಆಗ್ತಾರೆ. ಚಾಟಿಂಗ್ ಇಂದ ಶುರುವಾದಂತ ಈ ವಿಷಯ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಕೊಲೆ ಕೇಸಲ್ಲಿ 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿತ್ತು. ಅದರಂತೆ ಮೊನ್ನೆನೇ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಸುದೀರ್ಘವಾದಂತಹ ಚಾರ್ಜ್ ಶೀಟ್ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿರೋದು. ಇನ್ನು ಈ ಪ್ರಕರಣದಲ್ಲಿ A2 ಆಗಿರುವಂತಹ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಸದ್ಯದಲ್ಲಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಒನ್ಸ್ ಅಗೇನ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿ.
ಯಾವುದೇ ಪ್ರಕರಣ ಆದ್ರೂ ಕೂಡ 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನ ಈ ಹೈ ಪ್ರೊಫೈಲ್ ಕೇಸಲ್ಲೂ ಕೂಡ ಪೊಲೀಸರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಕೇಸಲ್ಲಿ ಪರ್ಟಿಕ್ಯುಲರ್ ಆಗಿ ಪೊಲೀಸರ ಕೆಲಸವನ್ನ ನೋಡೋದಾದ್ರೆ ತ್ವರಿತಗತಿಯಾಗಿ ಮಾಡಿದ್ದಾರೆ, ಮತ್ತೆ ಅಭಿನಂದನೆಗೆ ಅರ್ಹ ಕೂಡ ಇದ್ದಾರೆ ಪೊಲೀಸರು. ಮುಂದೆ ಏನೇನಾಗುತ್ತೆ ಅಂತ ಕುತೂಹಲ ಅಫ್ಕೋರ್ಸ್ ಇದ್ದೇ ಇದೆ ಈ ಕೇಸಲ್ಲಿ. ಶರ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದು ಸುಮಾರು 3 ತಿಂಗಳಾಗಿರೋದು. ಅಂದ್ರೆ ಬೆಳಕಿಗೆ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದಂತ ಒಂದು ಘಟನೆ ಏನಿದೆ, ಈ ಒಂದು ಘಟನೆಗೆ ಈಗ ಕಂಪ್ಲೀಟ್ 3 ತಿಂಗಳಾಗಿದೆ. ಜೂನ್ 8ನೇ ತಾರೀಕು ಆತನನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಅಲ್ಲಿಂದ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಅಲ್ಲಿ ಭೀಕರವಾಗಿ ಹಲ್ಲೆಯನ್ನ ಮಾಡಿ ಕೊಲೆಯನ್ನ ಮಾಡಿದ್ದಾರೆ. ಈಗ ಇವತ್ತು ಕೂಡ ಇವತ್ತು ಸೆಪ್ಟೆಂಬರ್ 8ನೇ ತಾರೀಕು ಅಂದ್ರೆ 3 ತಿಂಗಳ ಈ ಒಂದು ಅವಧಿಯಲ್ಲಿ ಪೊಲೀಸರು ಸಾಕಷ್ಟು ತನಿಖೆಯನ್ನ ಮಾಡಿದ್ದಾರೆ. ಮತ್ತೆ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಂತ ಸುಮಾರು 17 ಆರೋಪಿಗಳನ್ನ ಬಂಧಿಸಿದ್ದಾರೆ. ಮತ್ತೆ ಅದೇ ರೀತಿಯಾಗಿ 3991 ಪುಟಗಳಷ್ಟು ದೊಡ್ಡ ಮಟ್ಟದ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಆರೋಪಿಗಳ ವಿರುದ್ಧ ಫೈಲ್ ಮಾಡಿರುತ್ತದೆ. ಮತ್ತೆ ಇದೇ ವೇಳೆ 231 ವ್ಯಕ್ತಿಗಳ ಒಂದು ಸ್ಟೇಟ್ಮೆಂಟ್ ಸಾಕ್ಷಿಗಳನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಹಾಗೂ ಅಷ್ಟೇ ಸಂಖ್ಯೆಯಲ್ಲಿ ಸುಮಾರು ವಸ್ತುಗಳ ಸಾಕ್ಷಿಗಳೇನಿದೆ ಅವುಗಳನ್ನು ಕೂಡ ಈಗ ಸಂಗ್ರಹ ಮಾಡಿ ಅದನ್ನು ಕೂಡ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಕೋರ್ಟ್ಗೆ ಈ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುತ್ತದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ರೀತಿ ಗಂಭೀರ ಪ್ರಕರಣ ಇದು. ಯಾಕಂದ್ರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಆತನ ಹಲ್ಲೆ ಮಾಡಿದಾಗ ಬಹಳ ಕ್ರೂರವಾಗಿ ಕೊಲೆ ಮಾಡಿರುತ್ತದೆ. ಮತ್ತೆ ಹಲ್ಲೆ ಕೂಡ ಆಗಿತ್ತು. ಇದರಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಸುಮಾರು 17 ಆರೋಪಿಗಳು ಕೂಡ ಭಾಗಿಯಾಗಿದ್ದು ಆ ಒಂದು ಕ್ರೂರತೆ ಮತ್ತೆ ಎಲ್ಲವನ್ನೂ ಕೂಡ ಈಗ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಅದರಿಂದ ಈ ಒಂದು ಪ್ರಕರಣದ ತನಿಖೆಯನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಇರಬಹುದು ಮತ್ತೆ ಒಂದು ACP ಚಂದನ್ ಏನಿದ್ರೆ ಅವರು ತುಂಬಾ ಆಳವಾಗಿ ಮತ್ತೆ ಆರೋಪಿಗಳಿಗೆ ಯಾವುದೇ ರೀತಿಯ ಒಂದು ಸಣ್ಣ ಪಾಸಿಟಿವ್ ಪ್ಲಸ್ ಪಾಯಿಂಟ್ ಸಿಗಬಾರದು ಅನ್ನೋ ರೀತಿಯಲ್ಲಿ ತನಿಖೆಯನ್ನ ಮಾಡಿರುತ್ತದೆ. ಯಾಕಂದ್ರೆ ಪ್ರತಿಯೊಂದು ಸಣ್ಣ ವಿಚಾರವನ್ನು ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಹಾಜರ್ ಇರಬಹುದು ಮತ್ತೆ ಪಂಚರ ಸಮ್ಮುಖದಲ್ಲಿ ಅದನ್ನ ಮಹಾಜರು ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಅಷ್ಟು ಡೆಪ್ತ್ ಆಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಮತ್ತೆ ಸಾಕ್ಷಿಗಳು ಮತ್ತೆ FSL ರಿಪೋರ್ಟ್ಸ್ ಇರಬಹುದು ಪ್ರತಿಯೊಂದನ್ನು ಕೂಡ ಫಾಲೋ ಮಾಡಿ ಅದನ್ನ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಈಗ ತನಿಖೆಯನ್ನು ಕೂಡ ಪೂರ್ಣಗೊಳಿಸಿದ್ದಾರೆ. ಈ ಒಂದು 3 ತಿಂಗಳ ಅವಧಿಯಲ್ಲಿ ಈಗ ದರ್ಶನ್ ಕೂಡ ಜೂನ್ 11ನೇ ತಾರೀಕು ಬಂಧಿತರಾಗಿದ್ರು. ಮತ್ತೆ ಜೂನ್ 22ನೇ ತಾರೀಕು ಅವರಿಗೆ ನ್ಯಾಯಾಂಗ ಬಂಧನ ಆಗಿದ್ದು ಈವರೆಗೆ ಅವರು ಜೈಲಿನಲ್ಲೇ ಇರುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ. ಮುನಿ, ಈಗ ಒಂದ್ಸತಿ ಚಾರ್ಜ್ ಶೀಟ್ ಫೈಲ್ ಆಗ್ಲಿ ಅಂತ ಹೇಳಿ ಆರೋಪಿಗಳು ಕಾಯ್ತಿದ್ರು, ಅದರಲ್ಲೂ ದರ್ಶನ್ ಇದಕ್ಕೆ ಕಾಯ್ತಾ ಇದ್ದಿದ್ದು. ಈಗ ಜಾಮೀನು ಅರ್ಜಿಗೆ ಅವ್ರ ಪತ್ನಿ ಬಳ್ಳಾರಿಗೆ ಹೋಗಿ ಸೈನ್ ಎಲ್ಲ ಹಾಕ್ಸ್ಕೊಂಡ್ ಬಂದಿದ್ದಾರೆ. ಈ ಕೇಸಲ್ಲಿ ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಜಾಮೀನಿಗೆ ಅರ್ಜಿ ಹಾಕಿದ್ರು ಕೂಡ ಸಿಗುವಂತ ಚಾನ್ಸಸ್ ಈ ಹಂತದಲ್ಲಿ? ಶರ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಒಬ್ಬ A1 ಆರೋಪಿಯ ಒಂದು ಜಾಮೀನು ಅರ್ಜಿಯನ್ನು ನೋಡೋದಾದ್ರೆ ಯಾವ ರೀತಿ SPP ಅವರು ಒಂದು ವಾದವನ್ನು ಮಾಡಿದ್ರು ಮತ್ತೆ ಅವ್ರ ಮೇಲೆ ಇರುವಂತಹ ಆರೋಪಗಳನ್ನು ಯಾವ ರೀತಿ ಕೋರ್ಟ್ ನಲ್ಲಿ ಅವರು ವಾದವನ್ನು ಮಂಡಿಸಿ ಈ ಒಂದು ಜಾಮೀನು ಅರ್ಜಿಯನ್ನು ವಜಾ ಮಾಡೋದಕ್ಕೆ ಕಾರಣ ಆದ್ರು ಅನ್ನೋದನ್ನ ನೋಡಬಹುದು. ಅದೇ ರೀತಿಯಾಗಿ ಈಗ A2 ಆರೋಪಿ ದರ್ಶನ್ ಏನಿದ್ದಾರೆ ಇವರು ಕೂಡ ಇನ್ನು ಸೋಮವಾರ ಅಥವಾ ಮಂಗಳವಾರ ಈ ಒಂದು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಕೋರ್ಟ್ ನ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಅಲ್ಲೂ ಕೂಡ ಪೊಲೀಸರು ಯಾವ ರೀತಿ ಅಬ್ಜೆಕ್ಷನ್ ಮಾಡಬೇಕು ಮತ್ತೆ ದರ್ಶನ್ ಮೇಲೆ ಇರುವಂತಹ ಆರೋಪಗಳನ್ನು ಮತ್ತೆ ಅವರ ವಿರುದ್ಧ ಪೊಲೀಸರು ಸಂಗ್ರಹ ಮಾಡಿರುವಂತಹ ಸಾಕ್ಷಿಗಳಿರ್ಬೋದು ಮತ್ತೆ ಸ್ಟೇಟ್ಮೆಂಟ್ ಇರ್ಬೋದು ಎಲ್ಲವನ್ನೂ ಕೂಡ ಈಗ ಕಲೆಕ್ಟ್ ಮಾಡಿದ್ದಾರೆ. ಅವುಗಳನ್ನ ಆಕ್ಷೇಪಣೆ ರೀತಿಯಲ್ಲಿ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ SPP ಮತ್ತೆ ಪೊಲೀಸರು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಹಲ್ಲೆ ಇರ್ಬೋದು ಮತ್ತೆ ಕ್ರೂರವಾಗಿ ಹಲ್ಲೆ ಮಾಡಿರೋದು ಮತ್ತೆ ಅಷ್ಟೇ ಭೀಕರವಾಗಿ ಕೊಲೆ ಮಾಡಿರುವಂತಹ ದೃಶ್ಯಗಳು ಮತ್ತೆ ಸನ್ನಿವೇಶಗಳು ಕೂಡ ಅಲ್ಲಿ ಕಂಡು ಬರುತ್ತೆ. ಮತ್ತೆ ಕೆಲವು ಫೋಟೋಸ್ ಇರ್ಬೋದು, ಆ ಒಂದು ಫೋಟೋಸ್ ಮತ್ತೆ CCTV ಫುಟೇಜ್ ಇರ್ಬೋದು ಮತ್ತೆ FSL ನಿಂದ ಬಂದಿರುವಂತಹ ವರದಿಗಳು ಏನಿದೆ ಅವೆಲ್ಲವನ್ನೂ ಕೂಡ ಉಲ್ಲೇಖವನ್ನು ಮಾಡಿ ಈ ಒಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ತಯಾರಿ ನಡೆಸಿದ್ದಾರೆ. ಶರ್ಮಿತಾ.